ಯೇಸು ಸ್ವಾಮಿ ಶಿಲುಬೆಯಲ್ಲಿ ನುಡಿದ ಎರಡನೆಯ ಮಾತು ಏನಂದರೆ ಲೂಕ 23:43 ವಾಕ್ಯ. ಅದಕ್ಕೆ ಯೇಸು, ಈ ಹೊತ್ತೇ ನೀನು ನನ್ನ ಸಂಗಡ ಪರದೇಶಿನಲ್ಲಿ ಇರುವೆ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ ಎಂದು ಉತ್ತರ ಕೊಟ್ಟನು. ನಾವು ಶಿಲುಬೆಯಲ್ಲಿ ನೋಡುವಾಗ ದೇವರೇ ಪರದೇಶದಲ್ಲಿ ಇರ್ತೇನೆ ಅಂತ ಈ ದೇವರು ಏನಕ್ಕೆ ವಾಗ್ದಾನ ಕೊಟ್ಟರು ಅಂತಂದರೆ, ಸಾಮಾನ್ಯವಾಗಿ ಶಿಲುಬೆಗೆ ನೇತು ಹಾಕುವ ಸಾಮಾನ್ಯ ಮನುಷ್ಯರನ್ನು ನಾವು ಅಂದರೆ ಸಾಮಾನ್ಯವಾಗಿ ಶಿಲುಬೆಗೆ ಅಂದರೆ ಕಳ್ಳರನ್ನು ಏರಿಸುವಾಗ ಅವರು ಕೂಗ್ಕೊಳ್ತಾರೆ ಮತ್ತು ಕಿರ್ಚ್ಕೊಳ್ತಾರೆ ಮತ್ತು ನನಗೆ ಸಂಕಟವಾಗಿದೆ, ನೋವಾಗಿದೆ ಅಂತ ಕಿರ್ಚ್ಕೊಳ್ತಾರೆ. ಆದರೆ ಯೇಸು ಸ್ವಾಮಿಯು ನಮಗೆ ಒಂದು ನುಡಿಮುತ್ತುಗಳನ್ನು ಹೇಳಿದ್ದಾರೆ ಶಿಲುಬೆಯಲ್ಲಿ. ಅದೇನೆಂದರೆ ನಾವು ಸಮಾಧಾನವಾಗಿರಬೇಕು, ಶಾಂತಿಯಾಗಿರಬೇಕು. ಅದೇ ವಾಕ್ಯದ ಪ್ರಕಾರ ದೇವರು ಯಾವ ರೀತಿ ಹೇಳಿದ್ದಾರೆ ಅಂತಂದರೆ ನಾವು ಎಲ್ಲರೊಟ್ಟಿಗೆ ನಾವು ಸಮಾಧಾನವಾಗಿರಬೇಕು ಅಂತ ಪೀಸ್ಫುಲ್ಲಾಗಿ ಹೇಳಿದ್ದಾರೆ. ಅದೇನೆಂದರೆ ಯೇಸು ಸ್ವಾಮಿಯನ್ನು ಶಿಲುಬೆಗೆ ಏರಿಸುವಾಗ ಒಬ್ಬರನ್ನೇ ಅವ್ರನ್ನು ನೇತು ಹಾಕಲಿಲ್ಲ, ಇಬ್ಬರ ಕಳ್ಳರನ್ನು ಅವರಲ್ಲಿ ಜಡಿಯಲ್ಪಟ್ಟರು. ಒಬ್ಬ ಕಳ್ಳನು ಸಾಮಾನ್ಯವಾದ ಮನುಷ್ಯನಾಗಿದ್ದನು, ಇನ್ನೊಬ್ಬ ಕಳ್ಳನು ಅವನಿಗೆ ಯಾವ ಥರ ನೆನೆಸ್ತಾ ಇದ್ದಾನಂದರೆ ಅವ್ರ ಹೃದಯದಲ್ಲಿ ಇಬ್ಬರು ಕಳ್ಳರು ಯೋಚನೆ ಮಾಡ್ತಾಯಿದ್ರು ಯೇಸು ಸ್ವಾಮಿ ಮಧ್ಯದಲ್ಲಿ. ಯೇಸು ಸ್ವಾಮಿ ಬಲಗಡೆ ಒಬ್ಬರು ಮತ್ತು ಎಡಗಡೆ ಒಬ್ಬರನ್ನು ನೇತು ಹಾಕುವಾಗ ಎಡಗಡೆ ಒಬ್ಬ ಮನುಷ್ಯನ ಏನಂತಾನೆ, ದೇವರೇ ಸ್ವಾಮಿ ನನ್ನನ್ನು ನೀನು ಪರಲೋಕ ರಾಜ್ಯವನ್ನು ಬರುವಾಗ ನನ್ನನ್ನು ನೆನೆಸಿಕೋ ಅಂತ ಒಬ್ಬ ಹೇಳುವಾಗ ಅವನ ಹೃದಯದಲ್ಲಿ ದೇವ್ರು ಮಾತಾಡ್ತಾ ಇದ್ದಾರೆ. ಯಾಕೆ ಅಂತಂದರೆ ಅವನು ಹೇಳ್ತಾ ಇದ್ದಾನೆ, ದೇವರೇ ಪರಲೋಕದಲ್ಲಿ ನೀನು ಬರುವಾಗ ನನ್ನನ್ನು ನೆನೆಸಿಕೋ ಅಂತ ಯಾಕೆ ಹೇಳ್ತಾ ಇದ್ದಾನೆ ಅಂತಂದರೆ ಅವನು ಆತ್ಮಿಕವಾಗಿ ಅವನು ಹೃದಯದಲ್ಲಿ ದೇವ್ರು ಮಾತಾಡ್ತಾ ಇದ್ದಾರೆ. ಆವಾಗ ಪಾಪಿಯಾದ ಕಳ್ಳ ಅಂದರೆ ಇಬ್ಬರು ಕಳ್ಳರೇ, ಆದರೆ ಪಾಪದಲ್ಲಿ ಇರುವಾಗ ಆ ಶಿಲುಬೆಗೆ ಏರಿಸುವಾಗ ತನ್ನನ್ನು ಅರ್ಪಿಸ್ಕೊಳ್ಳುವಾಗ ಯೇಸು ಸ್ವಾಮಿಗೆ ಹೇಳ್ತಾ ಇದ್ದಾನೆ, ಆ ಕ್ಷಣದಲ್ಲಿ ದೇವರೇ ಯೇಸಪ್ಪ ನನ್ನನ್ನು ಇವತ್ತೇ ನಿನ್ನ ಸಂಗಡ ಪರದೇಶದಲ್ಲಿ ಇರುವೆ ಅಂತ ಹೇಳುವಾಗ ಆ ಮುಖ್ಯವಾಗಿ ಏನಕ್ಕೆ ಆ ದೇವರು ಹೇಳ್ತಾರೆ ಅಂತಂದರೆ ಆ ಯೇಸು ಆ ಕಳ್ಳನು ಹೇಳ್ತಾ ಇದ್ದಾನೆ, ದೇವರೇ ನೀನು ಬರುವಾಗ ನನ್ನನ್ನು ನೆನೆಸಿಕೋ ಅಂತ ಕೇಳ್ತಾನೆ. ಆ ಪಾಪದಲ್ಲಿರುವ ಕಳ್ಳನು ಯಾವ ರೀತಿ ದೇವರಲ್ಲಿ ರಕ್ಷಣೆ ಅವನಿಗೆ ಆವತ್ತೇ ರಕ್ಷಣೆ ಉಂಟಾಯಿತು. ಯಾಕೆ ರಕ್ಷಣೆ ಉಂಟಾಯಿತು ಅಂದರೆ ಅವನ ಹೃದಯದಲ್ಲಿ ದೇವರು ಮಾತಾಡಿದ್ರು. ನಿಮ್ಮ ಹೃದಯದಲ್ಲಿ ದೇವರು ಹೇಗೆ ಮಾತಾಡ್ತಾರೋ ಆ ಕಳ್ಳನ ಹೃದಯದಲ್ಲಿ ದೇವ್ರು ಮಾತಾಡಿದ್ರು. ಆ ಒಬ್ಬ ಕಳ್ಳ ಪಾಪದಲ್ಲಿ ಎಷ್ಟೋ ಪಾಪಗಳನ್ನು ಮಾಡಿದ್ದ. ಆ ಸಾಯುವ ಸಮಯದಲ್ಲಿ ತನ್ನ ಪಾಪಗಳನ್ನು ಅರಕೆ ಮಾಡಿ ಆ ಪಾಪದಲ್ಲಿ ದೇವ್ರನ್ನ ಕೇಳ್ಕೊಂಡ, ದೇವರೇ ನೀನು ಪರಲೋಕ ರಾಜ್ಯವನ್ನು ನೆನೆಸಿಕೋ ನನ್ನನ್ನು ಅಂತ ಹೇಳುವಾಗ ದೇವರು ಈ ವಾಗ್ದಾನವನ್ನು ಕೊಡ್ತಾರೆ. ಯೇಸುವೆ ನಿನ್ನ ರಾಜ್ಯವನ್ನು ಪಡೆಯೋಣ ಬರುವಾಗ ನನ್ನನ್ನು ನೆನೆಸಿಕೋ ಅಂತ ಹೇಳುವಾಗ ಆವಾಗ ಯೇಸು ಸ್ವಾಮಿ ಹೇಳ್ತಾರೆ, ನಾನು ಆ ಕ್ಷಣದಲ್ಲಿ ಈ ಹೊತ್ತೆ ಅಂತಂದರೆ ಈ ಸಮಯದಲ್ಲೇ ಎಷ್ಟೋ ನಾವು ಪಾಪಗಳು ಮಾಡ್ತೇವೆ, ಈ ಕ್ಷಣದಲ್ಲೂ ಪಾಪಗಳು ಮಾಡ್ತಾನೆ ಇರ್ತೀವಿ. ಆದರೆ ದೇವರಿಗೆ ನಾನು ಕ್ಷಮಿಸಿಬಿಡಿ ಅಂತ ನಾವು ಕೇಳ್ಕೊಂಡು ಮತ್ತೆ ದೇವರನ್ನ ಪಾಪದಲ್ಲಿ ನಾವು ಸಿಕ್ಕಾಕ್ಕೊಳ್ತೀವಿ. ನಾವು ಮತ್ತೆ ಶಿಲುಬೆಗೆ ದೇವ್ರನ್ನ ಹಾಕ್ಸ್ತಾ ಇರ್ತೀವಿ. ಆದರೆ ನಾವು ಈ ಕ್ಷಣದಲ್ಲಿ ನಾವು ದೇವರಲ್ಲಿ ನೆನೆಸ್ಕೋಬೇಕು. ಆ ಪಾಪಿಯಾದ ಮನುಷ್ಯನನ್ನು ಹೇಗೆ ನಾವು ದೇವರು ರಕ್ಷಣೆ ಕೊಟ್ಟಾರೋ ಅದೇ ರೀತಿ ನಿಮ್ಮ ಎಲ್ಲರಿಗೂ ರಕ್ಷಣೆ ಉಂಟು. ಈ ಹೊತ್ತೇ ಅಂದರೆ ಈ ಕ್ಷಣವೇ ನಾವು ಮನಸ್ಸಿನಲ್ಲಿ ಹೃದಯದಲ್ಲಿ ನಾವು ತಪ್ಪುಗಳನ್ನು ಮಾಡ್ತಾನೆ ಇರ್ತೀವಿ. ಸದಾ ಮಾಡ್ತಾ ಇರೋವಾಗ ನಾವು ವರ್ಷಕ್ಕೊಂದು ಸ್ವಾಮಿಗೆ ಧ್ಯಾನ ಮಾಡೋದಲ್ಲ, ದಿನನಿತ್ಯವೂ ನಾವು ದೇವರಲ್ಲಿ ನೆನೆಸ್ತಾ ಇರಬೇಕು. ದೇವರೇ ಮತ್ತೆ ನಾವು ಶಿಲುಬೆಗೆ ನಿನ್ನ ಹಾಕಿಸ್ಬಾರ್ದಪ್ಪ, ಮುಂದಿನ ದಿನಗಳಲ್ಲಿ ದೇವರೇ ನೀನು ಪಡೆದ ರಾಜ್ಯವನ್ನು ನಾವು ಪಡಿಬೇಕು ಅಂತ ದೇವರಲ್ಲಿ ಪ್ರಾರ್ಥಿಸುವಾಗ ದೇವರು ಈ ವಾಗ್ದಾನವನ್ನು ಕೊಡ್ತಾರೆ. ಆದರೆ ಇನ್ನೊಬ್ಬ ಕಳ್ಳನು ಏನು ಮಾಡ್ತಾನೆ ಅಂದರೆ ದೇವರೇ ನೀನು ಕ್ರಿಸ್ತನಲ್ಲವೇ, ನಿನ್ನನ್ನು ರಕ್ಷಿಸಿಕೋ ಮತ್ತು ನಮ್ಮನ್ನು ರಕ್ಷಿಸಿಕೋ ಅಂತ ಒಂದು ಹೀನಾಯವಾಗಿ ಹೇಳ್ತಾನೆ. ಆ ಹೀನಾಯವಾದ ಕಳ್ಳನು ಅವನು ಪಾಪದಲ್ಲಿರ್ತಾನೆ, ಆದರೆ ಅವನಿಗೆ ಕ್ಷಮೆ ಇಲ್ಲ. ಆದರೆ ಈ ಲೋಕದಲ್ಲಿ ನಾವು ನೋಡ್ತೇವೆ, ನಾವು ಕ್ರೈಸ್ತರು ಅಂತ ಹೇಳ್ಕೊತೀವಿ, ಆದರೆ ನಮ್ಮಲ್ಲಿ ಅದು ನೀತಿ ಇಲ್ಲ ಮತ್ತು ಒಂದು ಪರಿಶುದ್ಧತೆ ಇಲ್ಲ. ಆದರೆ ನಾವು ದಿನನಿತ್ಯವೂ ದೇವರನ್ನು ಸ್ಮರಿಸ್ತಿರ್ತೀವಿ, ಆದರೆ ನಮ್ಮ ಪಾಪಗಳನ್ನು ನಾವು ಅರಿಕೆ ಮಾಡ್ಕೊಳ್ಳೋದಿಲ್ಲ. ದಿನನಿತ್ಯವೂ ನಾವು ಪಾಪ ಅರಿಕೆಗಳು ಮಾಡ್ಕೋಬೇಕಾದ್ರೆ ಪ್ರತಿದಿನವೂ ನಾವು ದೇವರಲ್ಲಿ ಅರಿಕೆ ಮಾಡಿಕೊಂಡು ಅದನ್ನು ಬಿಡುವಾಗ ಶಿಲುಬೆಯಲ್ಲಿ ದೇವರು ಪರಲೋಕ ರಾಜ್ಯವನ್ನು ಹೇಗೆ ನಮಗೆ ಒಂದು ವಾಗ್ದಾನ ಕೊಟ್ಟರೋ ಅದೇ ವಾಗ್ದಾನವು ನಿಮ್ಮಲ್ಲಿ ಎಲ್ಲರಿಗೂ
ಒಂದು ವಾಗ್ದಾನವನ್ನು ನಮಗೆ ಆಶೀರ್ವಾದದಾಯಕವಾಗಿರ್ತದೆ. ಆದರೆ ಇನ್ನೊಬ್ಬ ಕಳ್ಳೆ ಹೇಳ್ತಾನೆ, ಆದರೆ ನೀನು ನಿನ್ನನ್ನು ರಕ್ಷಿಸ್ಕೋ, ನನ್ನನ್ನು ರಕ್ಷಿಸ್ಕೋ. ಅವನು ಇವೆರಡು ವಿಷಯದಲ್ಲಿ ಇಬ್ಬರ ಕಳ್ಳರಲ್ಲಿ ನಾವು ಎರಡು ವಿಷಯವನ್ನು ನೋಡ್ಬೋದು. ಒಬ್ಬ ಕಳ್ಳನು ಒಂದು ಆತ್ಮಪರವಾಗಿ ಹೇಳ್ತಾನೆ, ಇನ್ನೊಬ್ಬನು ದೈಹಿಕವಾಗಿ ಹೇಳ್ತಾನೆ. ನಾವು ದೈಹಿಕವಾಗಿ ಇದ್ದೇವೆ, ಮಾಂಸದಲ್ಲಿದ್ದೇವೆ, ಆದ್ರೂ ನಾವು ದೇವರನ್ನು ಫಾಲೋ ಮಾಡ್ತಾ ಇದ್ದೀವಿ. ಆದರೆ ಪ್ರತಿದಿನವೂ ಶಿಲುಬೆಗೆ ದೇವರನ್ನು ಹಾಕ್ಸ್ತಾ ಇರ್ತೀವಿ. ಆದರೆ ಪ್ರತಿದಿನವೂ ಒಂದು ಕಳ್ಳತನ ಮಾಡ್ಬೋದು, ಒಂದು ಸುಳ್ಳು ಹೇಳ್ಬೋದು, ಒಂದು ಮೋಸ ಮಾಡ್ಬೋದು, ಅದೆಲ್ಲ ದಿನನಿತ್ಯವೂ ಮಾಡ್ತಾನೆ ಇರ್ತೀವಿ. ಆದರೆ ನಾವು ಶಿಲುಬೆಗೆ ಏರಿಸುವಾಗ ಪ್ರತಿದಿನವೂ ದೇವರನ್ನು ಶಿಲುಬೆಗೆ ಏರಿಸ್ತಾನೆ ಇರ್ತೀವಿ. ಆದರೆ ನಾವು ಈ ಹೊತ್ತೆ ಅಂತ ಅಂದಾಗ ರಕ್ಷಣೆ ಉಂಟು. ದೇವರಿಗೆ ಪ್ರತಿದಿನವೂ ನಾವು ಕೇಳುವಾಗ ಕಳ್ಳ ಒಂದೇ ಒಂದು ಲೈನ್ ಹೇಳ್ತಾನೆ, ಏನಂತಂದರೆ, ಈ ಹೊತ್ತೆ ನಿನಗೆ ಅಲ್ಲ, ನಿನ್ನ ರಾಜ್ಯವನ್ನು ಬರುವಾಗ ನನ್ನನ್ನು ನೆನೆಸಿಕೊ ಅಂತ ಬರೀ ಒಂದು ಲೈನಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಅವನು ಸಾವುಗೆ ಒಪ್ಪಿಸಿಕೊಡುವಾಗ ನಾವು ಎಷ್ಟೋ ಮರಣಗಳನ್ನು ನೋಡ್ತೇವೆ. ಆದರೆ ನಾವು ಅವ್ರಿಗೆ ಒಂದು ಸುವಾರ್ತೆ ಹೇಳೋದಕ್ಕೆ ಹಿಂಜರಿತೀವಿ. ಆದರೆ ನಾವು ಒಂದು ಹೇಳಬೇಕು, ನೀವು ಪರಲೋಕದಲ್ಲಿ ಇರಬೇಕಾದ್ರೆ ಯೇಸು ಸ್ವಾಮಿನ ನೆನೆಸ್ಕೊಳ್ಳಿ ಅಂತ. ಆದರೆ ದೇವರು ಇವತ್ತು ವಾಗ್ದಾನ ಕೊಟ್ಟಿದ್ದಾರೆ, ಈ ಶಿಲುಬೆಗೆ ತನ್ನನ್ನು ಶಿಲುಬೆಗೆ ಹಾಕ್ಸಿರೋದನ್ನು ಮರೆತು ಆ ಕಳ್ಳನಿಗೆ ಒಂದು ವಾಗ್ದಾನ ಕೊಡ್ತಾ ಇದ್ದಾರೆ, ಈ ಹೊತ್ತೇ ನೀನು ಪರದೇಶದಲ್ಲಿ ಇರುವೆ ಅಂತ. ದೇವರೇ, ಪರಲೋಕದಲ್ಲಿ ನಾವು ಇರಬೇಕಾದ್ರೆ ನಮ್ಮ ಪಾಪಗಳನ್ನು ನಾವು ಅರಿಕೆ ಮಾಡ್ಕೋಬೇಕು. ಯಾವ ರೀತಿ ಅಂತಂದರೆ, ನಾವು ಮತ್ತೆ ಶಿಲುಬೆಗೆ ಏರಿಸಬಾರ್ದು. ಏನು ನಾವು ಅರಿಕೆ ಮಾಡಿ ಬಿಟ್ಟುಬಿಡ್ತೀವೋ ಅದೇ ನಾವು ಬಿಟ್ಬಿಡ್ಬೇಕು. ಅದೇ ರೀತಿ ಮತ್ತೆ ನಾವು ಹಾಕುವಾಗ ದೇವರಿಗೆ ಮನಸ್ಸಿಗೆ ನೋವನ್ನು ಉಂಟು ಮಾಡ್ತೀವಿ, ಪವಿತ್ರಾತ್ಮನಿಗೆ ನಾವು ನೋವು ಉಂಟು ಮಾಡ್ತೀವಿ. ಆದರೆ ನಾವು ಸತ್ಯದಲ್ಲಿ ಹೇಳುವಾಗ ಜಕಾಯ ಸುಂಕದವನು ಎಷ್ಟೋ ಪಾಪಗಳನ್ನು ಮಾಡಿದ್ದ. ಅವ್ರ ಮನೆಗೆ ಕಾಲಿಟ್ಟು ದೇವರು ಒಂದು ಮಾತು ಹೇಳಿದ್ರು. ಏನಂತ ಹೇಳಿದ್ರು ಅಂದರೆ, ಈ ಮನೆಗೆ ರಕ್ಷಣೆ ಉಂಟು ಅಂತ. ಅದೇ ರೀತಿ ಅವನಿಗೆ ರಕ್ಷಣೆ ಉಂಟಾಯಿತು. ಅದೇ ರೀತಿ ನಮಗೆ ನಿಮಗೆ ಎಲ್ಲರಿಗೂ ಅನೇಕ ಜನರಿಗೆ ರಕ್ಷಣೆ ಉಂಟು. ಬರೀ ನಾವು ರಕ್ಷಣೆ ಹೊಂದರೆ ಸಾಲದು. ಪಾಪದಲ್ಲಿರುವ ಈ ಕ್ಷಣದಲ್ಲಿ ಸಾಯುವ ಮನುಷ್ಯರಿಗೆ ನಾವು ಒಂದು ಸುವಾರ್ತೆ ತಲುಪಬೇಕು. ಪ್ರತಿ ರಾಜ್ಯದಲ್ಲೂ, ಪ್ರತಿ ನಗರದಲ್ಲೂ, ಪ್ರತಿ ಬೀದಿಗಳಲ್ಲೂ ನಾವು ಸುವಾರ್ತೆ ಹೇಳುವಾಗ, ದೇವರೇ ಪರಲೋಕದಲ್ಲಿ ರಾಜ್ಯ ಉಂಟು ಅಂತ ಹೇಳುವಾಗ ಅವರಿಗೆ ಒಂದು ಆಶೀರ್ವಾದ ಉಂಟು. ಈ ಕ್ಷಣದಲ್ಲಿ ಈ ಹೊತ್ತೆ ಅಂದರೆ ಈ ಕ್ಷಣವನ್ನೇ ನಾವು ತುಂಬ ಮನಸ್ಸಿನಲ್ಲಿ ನಾವು ಒಂದು ಕ್ಷಣದಲ್ಲಿ ಹೇಳ್ಕೋಬೇಕು. ನಾವು ಸೆಕೆಂಡ್ಗೆ ನಾವು ತಪ್ಪು ಮಾಡ್ತಾ ಇರ್ತೀವಿ. ಆ ತಪ್ಪು ಸೆಕೆಂಡ್ಗೆ ನಾವು ದೇವ್ರು ಒಂದು ನಿಮಿಷದಲ್ಲಿ ದೇವ್ರ ಆಶೀರ್ವಾದ ಕೊಡೋ ಮನುಷ್ಯರು ನಾವು ಸೆಕೆಂಡ್ಗೂ ನಾವು ಶಿಲುಬೆಗೆ ಏರಿಸುವಾಗ ದೇವರು ಪಾಪದಲ್ಲಿರೋರನ್ನ ಏನು ಮಾಡ್ತಾರೆ, ಬಿಟ್ಬಿಡ್ತಾರೆ. ಅದೇ ರೀತಿ ನಾವು ಒಬ್ಬ ಕಳ್ಳ ಏನು ಹೇಳ್ದ ಅಂತಂದರೆ, ನನ್ನನ್ನು ಪರಲೋಕದಲ್ಲಿ ನೆನೆಸಿಕೊ ಅನ್ನೋವಾಗ ನಾವು ಅದೇ ರೀತಿ ನಾವು ನೆನೆಸ್ಕೋಬೇಕು. ಬರೀ ನೆನೆಸ್ಕೊಂಡು ಬಿಟ್ಬಿಡೋದಲ್ಲ. ಅದೇ ರೀತಿ ಪ್ರತಿದಿನವೂ ನಾವು ಆಶೀರ್ವಾದಕ್ಕೆ ಆಮೇಲೆ 6:33 ಮತ್ತಾಯದಲ್ಲಿ ಅದೇನು ಹೇಳುತ್ತೆ ಅಂತಂದರೆ, ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡೀರಿ ಅಂತ ಹೇಳ್ತಾರೆ. ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ನಾವು ತವಕ ಪಡಬೇಕು. ಲೋಕದಲ್ಲಿ ನಾವು ದೃಷ್ಟಿ ಇಟ್ಟು ನಾವು ಓದ್ತಾ ಇರ್ತೀವಿ, ಕೆಲಸ ಮಾಡಬೇಕು, ಗಂಡನಿಗಾಗಿ ದುಡಿಬೇಕು, ಹೆಂಡತಿಗಾಗಿ ದುಡಿಬೇಕು, ಮಕ್ಕಳಿಗಾಗಿ ದುಡಿಬೇಕು ಅಂತ ಹಿಂದೆ ಮುಂದೆ ಓಡ್ತಾ ಇರ್ತೀವಿ. ಆದರೆ ದೇವ್ರನ್ನ ನಾವು ಮರ್ತು ಬಿಡ್ತೀವಿ. ದೇವರು ಒಂದು ಆಶೀರ್ವಾದ ಕೊಟ್ಟಿದ್ದಾರೆ. ಇವತ್ತು ನಮಗೆ ನಿಮಗೆ ಎಲ್ಲ ಪ್ರತಿದಿನವೂ ನಾವು ಒಂದು ಆಶೀರ್ವಾದ ಆದಾಯಕವಾಗಿರಬೇಕಂದ್ರೆ ನಾವು ಲೋಕದಲ್ಲಿ ನಮ್ಮ ಪಾಪಗಳನ್ನು ಅರಿಕೆ ಮಾಡ್ಕೋಬೇಕು. ಅರಿಕೆ ಮಾಡ್ಕೊಂಡು ಬಿಟ್ಟು ಬಿಡುವಾಗ ನಮಗೆ ದೇವರು ಶಾಂತಿ ಸಮಾಧಾನವನ್ನು ಕೊಡ್ತಾರೆ. ಕೀರ್ತನೆ 51ರಲ್ಲಿ ಪೂರ್ತಿ ದೇವರು ವಾಗ್ದಾನ ಕೊಟ್ಟಿದ್ದಾರೆ. ನನ್ನ ತಪ್ಪುಗಳನ್ನು ಕ್ಷಮಿಸು, ಪ್ರೀತಿ ಸ್ವರೂಪನಾದ ದೇವರೇ ನನ್ನನ್ನು ಕರುಣಿಸು, ಕರುಣಾನಿಧಿಯ ನನ್ನ ದ್ರೋಹಗಳನ್ನೆಲ್ಲ ಅಳಿಸಿ ಬಿಡು. ಆದರೆ ಫಸ್ಟ್ ವಾಕ್ಯದಿಂದ ಹಿಡಿದು ಲಾಸ್ಟ್ ವಾಕ್ಯವರೆಗೂ ತನ್ನ ತಪ್ಪುಗಳನ್ನು ದಾವಿದನು ಅರಿಕೆ ಮಾಡ್ಕೊಳ್ತಾನೆ. ಅದೇ ರೀತಿ ನಾವು ಪ್ರತಿದಿನವೂ ಪ್ರತಿ ಕ್ಷಣವೂ ದೇವರ ವಾಕ್ಯದಂತೆ ನಾವು ನಡಿಬೇಕು. ದೇವರ ವಾಕ್ಯದಂತೆ ನಡೆಯುವಾಗ ದೇವರು ಆಶೀರ್ವದಿಸ್ತಾರೆ. ನಾವು ಅನೇಕ ತಪ್ಪುಗಳು ಭೂಮಿ ಮೇಲೆ ಮಾಡ್ತಾನೆ ಇರ್ತೀವಿ. ಒಂದು ಸುಳ್ಳು ಹೇಳ್ಬೋದು, ಮೋಸ ಮಾಡ್ಬೋದು, ಜಗಳ ಮಾಡ್ಬೋದು, ಕಿತ್ತಾಡ್ಬೋದು, ವೇಷತನ ಮಾಡ್ಬೋದು, ಎಲ್ಲ ಥರ ಮಾಡ್ತಾ ಇರ್ತೀವಿ. ಆದರೆ ದೇವ್ರನ್ನ ಮಾತ್ರ ಪ್ರೀತಿಸ್ತಾ ಇರ್ತೀವಿ. ಪ್ರೀತಿ ಅಂದರೆ ಅದಲ್ಲ. ಶಿಲುಬೆಯಲ್ಲಿ ಹಾಕಿಸಲ್ಪಟ್ಟ ದೇವರನ್ನು ಮತ್ತೆ ಶಿಲುಬೆಗೆ ಹಾಕ್ಸೋದಲ್ಲ. ದೇವರು ಏನು ಹೇಳ್ತಾರೆ, ನೀವು ಒಂದು ಕಳ್ಳನಿಗೆ ಆಶೀರ್ವಾದ ಹೆಂಗೆ ಕೊಟ್ಟರೋ ಇನ್ನೊಂದು ಕಳ್ಳನಿಗೆ ಅದೇ ರೀತಿ ಪಾಪದಲ್ಲಿ ಬಿದ್ದಿದ್ದಾನೆ. ನಾವು ಪಾಪದಲ್ಲಿ ಬೀಳದಂತೆ ಪ್ರತಿದಿನವೂ ದೇವರಲ್ಲಿ ಪರಲೋಕ ರಾಜ್ಯವನ್ನು ನೋಡುವಂತೆ ಸಹಾಯ ಮಾಡಬೇಕಂತ ಕೇಳ್ಕೊಳ್ತೀನಿ. ಆಮೇಲೆ